ಈಗ ಅಶ್ವವೇಗ ಸರ್ವೆ ರಿಪೋರ್ಟ್ ನಲ್ಲಿ ಏನೆಲ್ಲ ಬಂದಿದಾವೆ ಅಂದ್ರೆ ಯಾವೆಲ್ಲ ಅಂಶಗಳು ಗರಿಗೆದಿರ್ತಾ ಇದ್ದಾವೆ ಅಂದ್ರೆ ಅದು ನಿಮ್ಗೆ ರಿಯಾಲಿಟಿಗೆ ಹತ್ರ ಇರ್ಬೋದು, ಇಲ್ಲದೆ ಇರ್ಬೋದು, ಮುಂದಿನ ಕ್ಷಣಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ನಾವು ನೋಡ್ತಾ ಇದ್ದೀವಿ. ಈಗ ಕ್ಷೇತ್ರದ ಮತದಾರರ ಸಂಖ್ಯೆ 2,59,260, ಪುರುಷ ಮತದಾರರ ಸಂಖ್ಯೆ 1,26,761, ಮಹಿಳಾ ಮತದಾರರ ಸಂಖ್ಯೆ 1,32,476. ಓಕೆ, ಅಂದ್ರೆ ಈ ಇಷ್ಟು ಮತದಾರರಿದ್ದಾರೆ. ಲಿಂಗಾಯತ ಪ್ರಾಬಲ್ಯದ ಮತಕ್ಷೇತ್ರ ಈಗಾಗಲೇ ಸಮೀವುಲ್ಲಾ ಸರ್ ಕೂಡ ಹೇಳ್ತಾ ಇದ್ರು. ಅಂದ್ರೆ ಯಾವ ರೀತಿ ಇದೆ ಈ ಜಾತಿ ಲೆಕ್ಕಾಚಾರ, ದಿಸ್ ಇಸ್ ದ ರಿಯಾಲಿಟಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. 80,000 ಲಿಂಗಾಯತರು ಅಂದ್ರೆ ನಾವು ನೋಡಿ, ನಾವು ಈಗ ಇಷ್ಟು ಹೇಳ್ತಿದ್ದೀವಿ, ಪ್ರಜಾಪ್ರಭುತ್ವದಾಗ ಭಾಷಣ ಮಾಡ್ತೀವಿ, ಆದರೆ ಜಾತಿ ಬಿಟ್ಟು ಟಿಕೆಟು ಕೊಡಲ್ಲ, ಓಟು ಹಾಕಲ್ಲ ಅನ್ನೋದು ಈ ಮೂಲಕ ಈ ಜನರ ಲೆಕ್ಕಾಚಾರದ ಅವರ ಮನಸ್ಥಿತಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬಿಟ್ರೆ ಇದು ಅಶ್ವವೇಗ ಸ್ಪೆಷಲ್ ಆಗಿ ಏನೋ ಹೇಳ್ತಾ ಇದ್ದೀವಿ ಅಂತ ಇಲ್ಲ. ಕುರುಬರು 40,000, ಮುಸ್ಲಿಮರು 25,000, ಒಟ್ಟಿನಲ್ಲಿ ಮನುಷ್ಯರಲ್ಲಿದ್ದಾರೆ ಅಂತ ಮನುಷ್ಯರದ್ದು ಒಂದು ವರ್ಗ ಮಾಡಬೇಕಾ ಅಂತ ಸರ್ ನಾವು ಅಲ್ಲ ಈ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂತ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ನಾವು ಯುದ್ಧ ಕದನ ಅಂತಾನೆ ನಾವು ಬಳಸ್ತೀವಿ ಸರ್. ಈ ಮನುಷ್ಯರ ಬಗ್ಗೆ ಲೆಕ್ಕಾಚಾರ ಹಾಕೋದು ಯಾವಾಗ, ನಾವು ಯಾವಾಗ ಮಾಡಬೇಕು ಸರ್? ಮನುಷ್ಯರ ಬಗ್ಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಲ್ಲ. ಮನುಷ್ಯರ ಬಗ್ಗೆ ಎಲ್ಲೂ ಯೋಚನೆ ಮಾಡಬೇಕು. ಎಂಡ್ ಆಫ್ ದಿ ಡೇ ಮನುಷ್ಯ ಜೀವ ಅನ್ನೋದು ಮುಖ್ಯ ಆಗುತ್ತೆ. ಮನುಷ್ಯತ್ವವೇ ಅಲ್ಲ, ಎಲ್ಲ ಅದನ್ನ ಮರೆತು ನಾವು ಅನಾಲಿಸ್ ಮಾಡ್ತೀವಿ ಇವತ್ತಿನ ಇದರಲ್ಲಿ ಅಂತ ಅನ್ಸಲ್ಲ. ಆ ಒಂದು ವೇಗದಲ್ಲಿ ಪತ್ರಿಕೋದ್ಯಮ ಸೇರಿದಂತೆ ರಾಜಕಾರಣ ಎಲ್ಲಾ ಕಡೆನೂ ಅಮಾನವೀಯತೆ ಮತ್ತು ಮನುಷ್ಯತ್ವ ಇಲ್ಲದೇ ಇರೋ ಗುಣಗಳು ಬಂದಿವೆ. ಮತ್ತೆ ಏನು ಮಾಡಕ್ ಆಗೋದಿಲ್ಲ. ಬಟ್ ನಾವು ಚುನಾವಣೆ ಚರ್ಚೆ ಮಾಡ್ತಿರೋದ್ರಿಂದ ಜಾತಿ ಅನ್ನೋದು ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಒಂದು ನಮ್ಮ ಸಮಾಜದಲ್ಲಿ ರಿಯಾಲಿಟಿ ಆಗಿರೋದ್ರಿಂದ ಅದನ್ನ ಹೇಳಲೇಬೇಕಾಗುತ್ತೆ. ಅಲ್ಲ, ಅದನ್ನ ಹೇಳೋಣ. ಆದ್ರೆ ನಾವು ಒಂದು ಅಂಶವನ್ನ ಮರೆತು ಯಾವಾಗ್ಲೂ ವಿಶ್ಲೇಷಣೆ ಅಥವಾ ಒಂದು ಮನರಂಜನೆಗೋಸ್ಕರ ಚುನಾವಣೆ ನೋಡೋದು ತಪ್ಪಬೇಕು ಅಂತ. ತಪ್ಪು. ಸೀರಿಯಸ್ ಇರಬೇಕು. ಡೆಮೊಕ್ರೆಟಿಕಲ್ ವ್ಯಾಲ್ಯೂಸ್ ಎತ್ತಿಡಿಬೇಕು. ಅಲ್ಲಿ ಮನುಷ್ಯ ಅಂತಂದ್ರೆ ಅವು ಜಾತಿ ರಾಜಕಾರಣ ಮೀರಿ ಓಟ್ ಹಾಕ್ಬೇಕು. ಅವಾಗ ಮನುಷ್ಯತ್ವ ಬೆಳೆಯುತ್ತೆ. ಮತ್ತೆ ಕ್ಯಾಂಡಿಡೇಟು ಆ ಲೆವೆಲ್ ಅಲ್ಲಿ ಇರಬೇಕು. ಪಕ್ಷಿಗಳು ಕೂಡ. ಆಮೇಲೆ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿದ್ರ ಸರ್ ನೀವು, ಬರೀ ನಾವು ಕಾಂಗ್ರೆಸ್ ಬಿಜೆಪಿ ಬಿಟ್ಟರೆ ಬೇರೆ ಏನು ಇಲ್ವೇ ಇಲ್ಲ, ಆ ಸ್ಪರ್ಧೆನೇ ಇಲ್ವಲ್ಲ. ಅದ್ರ ಬಗ್ಗೆ ತಮ್ಮ ಕ್ವಿಕ್. ಅಲ್ಲ, ಇಲ್ಲಿ JDS ಪ್ರಭಾವಶಾಲಿ ಇರೋ ಕ್ಷೇತ್ರಗಳೇನಲ್ಲ ಅಲ್ಲ ಅವರು. ಬಟ್ ನೆಕ್ ಟು ನೆಕ್ ಹೋದಂತ ಸಂದರ್ಭದಲ್ಲಿ 2,000 3,000 ಓಟ್ಗಳಿದಾವೆ. ಈಗ 2,900 ಓಟಿಂದ ಒಂದ್ಸರಿ ಗೆದ್ದಿದ್ರು. ಅಂತ ವಿಚಾರಗಳು ಬಂದಾಗ JDS ವೋಟರ್ಸ್, ಆಮೇಲೆ ತುಂಬಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ನಾವು ಅಷ್ಟಾಗಿ ಕೇಳ್ತಾ ಇಲ್ಲ. ಅದು ನಾಮಪತ್ರ ಹಾಕಿದ್ಮೇಲೆ ಗೊತ್ತಾಗುತ್ತೆ. JDS ವೋಟರ್ಸ್ ಅಂತ ಟೈಮಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ ಟು ನೆಕ್ 2,000 ಆ ತರ ಮಾರ್ಜಿನ್ ಹೋದಾಗ JDS ಕೂಡ ಆ ತಾಲೂಕಲ್ಲಿ 2,000 3,000 ಅಂತ ಇದ್ದೇ ಇರುತ್ತೆ. ಈ ಮೈತ್ರಿ ಕಾಂಗ್ರೆಸ್ಗೆ ಅಂದ್ರೆ ಬಿಜೆಪಿ JDS ನ ಮೈತ್ರಿ ಕಾಂಗ್ರೆಸ್ಗೆ ಎಷ್ಟು ಪರಿಣಾಮ ಬೀರಬಹುದು ಈ ಚುನಾವಣೆಯಲ್ಲಿ? ಅಂತ ಗುರುತರ ಪರಿಣಾಮ ಬೀರಲ್ಲ. ಆಮೇಲೆ ಇನ್ನೊಂದು, ಆಡಳಿತ ಪಕ್ಷದವರಲ್ಲೇ ಯಾವಾಗ್ಲೂ ಬೈ ಎಲೆಕ್ಷನ್ಸ್ ಗೆಲ್ತಾರೆ ಒಂದು ಪ್ರತೀತಿ ಇತ್ತು. ಹಲವು ಬಾರಿ ಸುಳ್ಳು ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ಈಗ ಏನ್ ಹೇಳ್ತೀರಾ ಫೈನಲ್ ಆಗಿ? ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿರುವ ಸಂದರ್ಭದಲ್ಲಿ ಒಂದು ಒಪಿನಿಯನ್ ಬಿಲ್ಡಪ್ ಆಗೋದಕ್ಕೆ ಇದು ಹೈ ಟೈಮ್. ಮುಂದಿನ ಚುನಾವಣೆಗೆ ಯಾಕೆಂದ್ರೆ ತಕ್ಷಣ ಮಾಡಿದ್ರೆ ಬೈ ಎಲೆಕ್ಷನ್ ಬಂತು ಅಂದ್ರೆ ವೇವ್ ಇರುತ್ತೆ, ಇನ್ನು ಹೊಸದಾಗಿರುತ್ತೆ, ಇನ್ನು ಸ್ವಲ್ಪ ಇಮೇಜ್ ಇರುತ್ತೆ. ಆದ್ರೆ ಈಗ ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡು ಬಾಯೆಲ್ಲ ಕೊಳೆ ಮಾಡ್ಕೊಂಡು ಎಲ್ಲ ಪರಿಸ್ಥಿತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಜನ ಏನಂತಾರೆ ಅನ್ನೋದು 1-2-3 ರೀಜನ್ ನಲ್ಲಿ 3 ಎಲೆಕ್ಷನ್ 4 ಎಲೆಕ್ಷನ್ ಆದ್ರೆ ಗೊತ್ತಾಗ್ಬಿಡುತ್ತೆ.